ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಶಾಂತ್ ಫಿಶ್ ವ್ಲಾಗಿಂಗ್ ಕನ್ನಡ. ಸೊ ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರಾ ಅಂದರೆ ಆಲ್ರೆಡಿ ತಮ್ಮೆಲ್ಲ ಮತ್ತೆ ಟೈಟಲಲ್ಲೂ ನೋಡ್ಕೊಂಡು ಬಂದಿರೋ ಹಾಗೆ ಕರೆಕ್ಟಾಗಿ ಗುರು. ಸೊ ಇವತ್ತು ನಾವು ಒಂದು ಸೆಟಪ್ನ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ, ಜೊತೆಗೆ ತುಂಬ ಫಿಶ್ ಬಗ್ಗೆ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ರೀಸೆಂಟಾಗೆ ಮೋಲಿ ಫಿಶ್ ಬ್ರೀಡಿಂಗಲ್ಲಿ ಅನ್ಸಕ್ಸಸ್ ಆಗಿತ್ತು. ಯಾಕಂತ ಆಲ್ರೆಡಿ ನೀವು ಶಾರ್ಟ್ಸಲ್ಲೇ ನೋಡಿರ್ತೀರಾ ಖಂಡಿತವಾಗ್ಲೂ. ಆ ಒಂದು ಮೂಮೆಂಟ್ನ ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡಬೇಕು ಅಂತ ಅನ್ಕೊತಾ ಇಲ್ಲ, ಯಾಕಂದರೆ ಅದೊಂದು ಬ್ಯಾಡ್ ಮೂಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಫಿಶ್ ಎಲ್ಲ ಡಲ್ಲಾಗಿ ಸತ್ತೋಗಿದ್ದು, ಅದನ್ನು ಒಂದು ಖುಷಿಯಾಗಿರೋ ಮೂಮೆಂಟಲ್ಲಿ ಶೇರ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಅದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತೊಗೊಂಬರ್ತಾಯಿಲ್ಲ ಕಂಟೆಂಟ್ನ. ಜೊತೆಗೆ ಒಂದು ಮಸ್ತಾಗಿರೋ ಮೀನು ಮರಿ ಕೂಡ ಹಾಕಿದೆ. ಆ ಮರಿ ಮೀನು ಬಗ್ಗೆ ನಿಮ್ಮ ಹತ್ರ ಅಪ್ಡೇಟ್ ಕೊಡ್ತೀನಿ. ಜೊತೆಗೆ ನಾನು ರೀಸೆಂಟಾಗಿ ಸೆಟ್ ಮಾಡಿರೋ ಒಂದು ಟಬ್ಬಲ್ಲಿ ಫಿಶ್ನೆಲ್ಲ ಬಿಟ್ಟಿದ್ದೀನಿ, ಅದ್ರ ಬಗ್ಗೆ ಡೀಟೇಲ್ಸ್ ಕೂಡ ಒಂದು ಈ ವಿಡಿಯೋದಲ್ಲಿರುತ್ತೆ. ಖಂಡಿತವಾಗ್ಲೂ ವಿಡಿಯೋನ ಸ್ಕಿಪ್ ಮಾಡಿದರೆ ಫುಲ್ಲಾಗಿ ನೋಡಿ. ಜೊತೆಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೂಡ ಮಾಡ್ಕೊಳ್ಳಿ, ಆ್ಯಂಡ್ ಚಾನಲ್ಗಳನ್ನ ಹೊಸದಾಗಿ ಬಂದಿದೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ಕಂಟಿನ್ಯೂಸ್ ಆಗಿ ಈ ಒಂದು ವಿಡಿಯೋನ ನೀವು ನೋಡಿ ತುಂಬಾ ಖುಷಿ ಆಗುತ್ತೆ. ಸೊ ಬನ್ನಿ ಇವಾಗ ಬ್ಯಾಕ್ ಕ್ಯಾಮ್ರಾಯಿಂದ ಕಂಟಿನ್ಯೂ ಮಾಡ್ತೀನಿ. ಸೊ ಏನೇನು ನಡೆಯುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೀವು ಖಂಡಿತವಾಗ್ಲೂ ಫುಲ್ಲಾಗಿ ತಿಳ್ಕೊಬೋದು. ಸೊ ಬನ್ನಿ ಫ್ರೆಂಡ್ಸ್ ನೋಡೋಣ. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗಿ ನಮ್ಮ ಟಬ್ ಸೆಟಪ್ಪು ಇಲ್ಲಿದೆ. ಸೊ ಇದರಲ್ಲಿ ಒಂದು ಸ್ವಲ್ಪ ಫಿಶ್ಗಳಿದೆ, ಜೊತೆಗೆ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪ್ಪು ಕಂಪ್ಲೀಟಾಗಿ ಮುಚ್ಚಿದ್ದೀನಿ. ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ತುಂಬ ಬಿಸಿಲಿದೆ ಇಲ್ಲಿ, ಜೊತೆಗೆ ಅದಕ್ಕೋಸ್ಕರ ಇಲ್ಲಿ ಫುಲ್ ಕ್ಲೋಸ್ ಮಾಡಿದ್ದೀನಿ. ಸೊ ಅದರಲ್ಲಿ ಎಂಡಿಂಗಲ್ಲಿ ನೀವು ನೋಡ್ತೀರಾ ವಿಡಿಯೋ ಒಂದು ಪ್ರಾಸೆಸ್ನ. ಆ್ಯಂಡ್ ಇಲ್ಲಿರೋ ಒಂದು ಸ್ವಲ್ಪ ಫಿಶ್ನ ನಾವು ಇವಾಗ ತೆಗೆದು ಕ್ಲೀನ್ ಮಾಡ್ಕೊಬೇಕಾಗಿರುತ್ತೆ. ಆ್ಯಂಡ್ ಇದರಲ್ಲಿ ನಾರ್ಮಲ್ ಮೋಲೀಸ್ ಇದೆ, ಜೊತೆಲೆ ಬಲೂನ್ ಮೋಲೀಸ್ ಕೂಡ ಐತೆ. ಇದರಲ್ಲಿರೋ ಫಿಶ್ನ ಎಲ್ಲ ವಾಪಸ್ ತೆಗ್ದು ಸೊ ಇದರಲ್ಲಿರೋ ಒಂದು ಟಬ್ ಸೆಟಪ್ನ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಕ್ಲೀನಿಂಗ್ ಪ್ರಾಸೆಸ್ಸು ಮತ್ತು ಇದರಲ್ಲಿರೋ ಒಂದು ಫಿಶ್ ಅಪ್ಡೇಟ್ ಬಗ್ಗೆನೇ ಈ ಒಂದು ವಿಡಿಯೋ ಆಗಿರುತ್ತೆ. ಜೊತೆಲೆ ನಿಮಗೆ ತುಂಬ ಒಂದು ಡೀಟೇಲ್ ಆಗಿರೋ ಒಂದು ವಿಷಯಗಳನ್ನ ಈ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಶೇರ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ವಿಡಿಯೋನ ಫುಲ್ಲಾಗಿ ನೋಡಿ. ಓಕೆ ಫ್ರೆಂಡ್ಸ್, ನಮ್ಮ ಟಬ್ ಸೆಟಪಲ್ಲಿ ಇದ್ದಿದ್ದು ಫಿಶ್ನೆಲ್ಲ ಸಪ್ರೇಟ್ ಮಾಡಿದ್ದೀನಿ ಇವಾಗ. ಸೊ ಇವಾಗ ನಮ್ಮ ಹತ್ರ ದೊಡ್ಡ ಫಿಶ್ಗಳಿದೆ, ಜೊತೆಗೆ ಒಂದು ಬ್ರೀಡಿಂಗ್ ಪೇರ್ ನಾನು ಸೆಲೆಕ್ಟ್ ಮಾಡಿದ್ನಲ್ಲ, ಆ ಪೇರ್ನ ಚೂಸ್ ಮಾಡಿ ತೋರಿಸ್ತೀನಿ ನಿಮಗೆ. ಫಿಶ್ ಎಲ್ಲ ಹೆವಿ ಆ್ಯಕ್ಟಿವ್ ಆಗಿದೆ. ಸೊ ನೋಡಿದ್ರೇ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಆ್ಯಕ್ಟಿವ್ ಆಗಿದೆ ಅಂತ. ಆ್ಯಂಡ್ ಈ ಬ್ಲ್ಯಾಕ್ ಮೋಲಿ ಬಂದುಬಿಟ್ಟು ಫೀಮೇಲು. ಸೊ ಆಲ್ರೆಡಿ ನೀವು ನೋಡಿರ್ತೀರ ನಮ್ಮ ಸೆಟಪ್ಪಲ್ಲಿ ಹೊಸ್ದಾಗಿ ತೊಗೊಂಬಂದಾಗ ಬ್ಲ್ಯಾಕ್ ಅಷ್ಟೊಂದೇನು ಇದ್ದಿಲ್ಲ. ರೀಸೆಂಟಾಗಿ ನಾವು ತೊಗೊಂಬಂದಾಗ ಫಿಶ್ ಅದರಲ್ಲಿ ನನಗೆ ಬ್ಲ್ಯಾಕ್ ಮೋಲಿ ಸಿಕ್ಕಿದ್ದು. ತುಂಬ ಆ್ಯಕ್ಟಿವ್ ಆಗಿದೆ. ಇದು ಬಂದುಬಿಟ್ಟು ಫೀಮೇಲು, ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ. ಆ್ಯಂಡ್ ಈ ಸೆಟಪ್ಪಲ್ಲಿ ಫಾಕ್ಸ್ ಸ್ಟೈಲು ಮತ್ತು ಮೇಲ್ ತೋರಿಸ್ತೀನಿ. ಇದು ಇರೋದ್ರಲ್ಲೇ ನನ್ನ ಹತ್ರ ದೊಡ್ಡ ಮೇಲ್ ಬಂದುಬಿಟ್ಟು ಇದೊಂದೇ ಫಿಶ್ಶು. ನಾರ್ಮಲು ಇದೆ, ಇದರಲ್ಲಿ ಬಲೂನ್ ಫಿಶ್ಶೂ ಇದೆ, ಬಲೂನ್ ಮೋಲಿ. ಸೊ ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ, ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ ಅಷ್ಟೊಂದು ಆ್ಯಕ್ಟಿವ್ ಆಗಿದೆ ಫಿಶ್ ಎಲ್ಲ. ಸೊ ನಾರ್ಮಲ್ ಹಿಡಿಯೋಕ್ಕೆ ಕಷ್ಟ, ಬಲೂನ್ ಈಸಿಯಾಗಿ ಹಿಡಿದ್ಬೋದು ನೋಡಿ. ಇದು ಬಲೂನು ಈಸಿಯಾಗಿ ಹಿಡ್ದಾಯಿತು. ನಾರ್ಮಲ್ ಫಿಶ್ನ ಅಷ್ಟೊಂದು ಈಸಿಯಾಗಿ ಹಿಡಿಯೋಕ್ಕಾಗಲ್ಲ, ಜೊತೆಗೆ ತುಂಬ ಭಯ ಪಡುತ್ತೆ ನಾರ್ಮಲ್ ಮೋಲಿ. ನೋಡಿ ಇವಾಗ ಹಿಡಿದೆ. ಸೊ ಇದು ನನ್ನ ಹತ್ರ ಇರೋದ್ರಲ್ಲೇ ದೊಡ್ಡ ಫಿಶ್, ಅದು ಮೇಯ್ಲು. ಆ್ಯಂಡ್ ಸ್ವಲ್ಪ ವಾಟ್ರ್ ತೆಗೆದಿಟ್ಕೊಂಡಿದ್ದೀನಿ. ನಮ್ಮ ಸೆಟಪ್ಪಿಂದ ಸ್ವಲ್ಪ ವಾಟ್ರ್ ತೆಗೆದಿಟ್ಟಿದ್ದೀನಿ. ಈ ಒಂದು ಸೆಟಪ್ಪಲ್ಲೇ ನಾನು ಟಬ್ ಸೆಟಪ್ಪಲ್ಲೇ ಫಿಶ್ ಎಲ್ಲ ಬಿಟ್ಟಿದ್ದು. ಆ್ಯಂಡ್ ಮರಿ ಫಿಶ್ ಕೂಡ ಅಪ್ಡೇಟ್ ಇದೆ, ತೋರಿಸ್ತೀನಿ. ತುಂಬ ಫುಡ್ ಎಲ್ಲ ಹೋಗಿ ಕೆಳಗಡೆ ಸ್ಟೇ ಆಗಿತ್ತು. ಸೊ ಅದಕ್ಕೋಸ್ಕರನೇ ಇವತ್ತು ಇದನ್ನು ಕ್ಲೀನ್ ಮಾಡ್ತಾ ಇರೋದು, ಬೇರೆ ಏನೂ ಕಾರಣ ಇಲ್ಲ. ಜೊತೆಗೆ ಫಾಕ್ಸ್ ಟೈಪ್ ಪ್ಲ್ಯಾಂಟ್ ಎಲ್ಲ ಇದರಲ್ಲಿ ಸ್ವಲ್ಪ ಇದೆ, ಅದನ್ನೆಲ್ಲ ವಾಪಸ್ಸು ನಮ್ಮ ಬಕೆಟ್ ಸೆಟಪ್ಪಲ್ಲಿ ಹಾಕ್ಬಿಟ್ಟು ಕಂಪ್ಲೀಟಾಗಿ ಸಿಗ್ತೀನಿ. ಇದನ್ನು ನೀವು ಹೇಗೆ ಕ್ಲೀನ್ ಮಾಡಬೇಕು ಅಂದರೆ, ಫಸ್ಟು ನೀವೇನು ಮಾಡಬೇಕಂದ್ರೆ ಏಜ್ಡ್ ವಾಟ್ರನ್ನ ಸ್ವಲ್ಪ ವಾಪಸ್ ತೊಗೊಬೇಕು ಈ ಒಂದು ಟಬ್ ಸೆಟಪ್ಪಿಂದ. ಹಿಂಗಂದ್ರೆ ನಾನು ಒಂದು ಅರ್ಧ ಬಕೆಟಷ್ಟು ತೊಗೊಂಡಿದ್ದೀನಿ. ವಾಟ್ರ್ ಬಂದುಬಿಟ್ಟು ಯಾವತ್ತು ಕಂಡೀಷನ್ ಆಗಿರುತ್ತೆ, ಆ ವಾಟ್ರನ್ನ ನಾವು ಮಿಸ್ ಮಾಡಬಾರ್ದು, ಕೆಳಗಡೆ ಚೆಲ್ಲಕ್ಕೂ ಹೋಗಬಾರ್ದು. ಆ್ಯಂಡ್ ಈ ಥರ ಒಂದು ಸಪ್ರೇಟಾಗಿ ನೀವು ತೆಗೆದಿಟ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ತೆಗೆದಿಟ್ಕೊಂಡಿದ್ದೀನಿ. ಜೊತೆಗೆ ಮಿಕ್ಕಿದ ವಾಟ್ರ್ ಎಲ್ಲ ಕೆಳಗಡೆ ಚೆಲ್ಬಿಟ್ಟು ಆ್ಯಂಡ್ ಕಂಪ್ಲೀಟಾಗಿ ಇದನ್ನು ವಾಶ್ ಮಾಡೋದು ಯಾವ ಥರ ಅಂದರೆ, ನಾರ್ಮಲಾಗಿ ವಾಟ್ರನ್ನ ಈ ಥರ ಸಪ್ರೇಟಾಗಿ ನೋಡಿ ಈ ಥರ ತೊಳ್ಕೊಂಬಿಟ್ರೆ ಸಾಕು, ಅಷ್ಟೇ ವಾಷಿಂಗ್ ಪೊಸಿಷರು. ನೀವೆಲ್ಲ ಸೋಪ್ ಯೂಸ್ ಮಾಡ್ತೀರಾ ಅಂದರೆ ಖಂಡಿತವಾಗ್ಲೂ ಯೂಸ್ ಮಾಡಬಾರ್ದು. ಸೋಪ್ ಯೂಸ್ ಮಾಡಿದ್ರೆ ಫಿಶ್ಶಿಗೆ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗಿ ಇದು ವಾಶ್ ಮಾಡಿ ಒಂದು ಹೊಸ ವಾಟ್ರು ಒಂದು ಇಲ್ಲಿ ತನಕ ಫಿಲ್ ಮಾಡಿ, ಸೊ ಇದರಲ್ಲಿ ಎತ್ತಿಟ್ಟಿದ್ದೀನಲ್ಲ ಈ ವಾಟ್ರನ್ನು ಇದರೊಳಗಡೆ ಬಿಟ್ಟು ಮತ್ತೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಕಂಪ್ಲೀಟಾಗಿ ಇವಾಗ ಒಂದು ನಾರ್ಮಲ್ ಲೆವೆಲ್ಗೆ ವಾಟ್ರ್ ಫಿಲ್ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಮಾಡೋಣ ಅಂದರೆ, ಜೊತೆಗೆ ಈ ಒಂದು ವಾಟ್ರು ಎಕ್ಸ್ಟ್ರಾ ಆ್ಯಡ್ ಮಾಡಿದ್ರಲ್ಲ, ಎತ್ಕೊಂಡಿದ್ರಲ್ಲ ಆ ವಾಟ್ರನ್ನು ಇದರೊಳಗಡೆ
ಫಿಲ್ ಮಾಡ್ಕೊಂಬಿಡೋಣ. ಓಕೆ, ಇವಾಗ ಕಂಪ್ಲೀಟಾಗಿ ವಾಟ್ರು ಇದರಲ್ಲಿ ಫಿಲ್ ಆಗೋಗೋಯ್ತು. ಏಜ್ಡ್ ವಾಟ್ರು ಮತ್ತು ಆಲ್ರೆಡಿ ನಾವು ಎತ್ತಿಟ್ಟಿಟ್ಟು ವಾಟ್ರು ಮತ್ತು ಏಜ್ಡ್ ವಾಟ್ರು ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಒಂದು ಕ್ಲಿಯರೆನ್ಸ್ ಇರುತ್ತೆ ಅಂತ. ಜೊತೆಗೆ ಅದರಲ್ಲಿ ಇದ್ದಿದ್ದು ಫೆಸಿಫಿಕೇಷನ್ ವಾಟ್ರು ಇದರಲ್ಲಿ ಮಿಕ್ಸಪ್ ಆಗುತ್ತೆ. ಓಕೆನಾ, ಆವಾಗ ವಾಟ್ರ್ ಕಂಡೀಷನು ಕಂಪ್ಲೀಟಾಗಿ ಕ್ಲಿಯರ್ ಆಗುತ್ತೆ. ಇವಾಗ ನಾವೇನು ಮಾಡೋಣ, ಒಂದೊಂದೇ ಫಿಶ್ನ ಹಿಡ್ದು ಇದ್ರೊಳಗಡೆ ನಾವು ಬಿಡೋಣ. ಒಂದು ನಿಮಿಷ. ಆ್ಯಕ್ಚುಲಿ ಕ್ಯಾಮ್ರಾನ ಹ್ಯಾಂಡಲ್ ಮಾಡೋದಂತೂ ತುಂಬ ಕಷ್ಟ ಒಬ್ಬರೇ. ಓಕೆ, ಫಸ್ಟು ನಮ್ಮ ಫಾಕ್ಸ್ ಟೈಲ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಅವಾಗ ಈ ಫಿಶ್ನ ಈಸಿಯಾಗಿ ಹಿಡಿಬೋದು. ಫಾಕ್ಸ್ ಟೈಲ್ ಅಂತ ಅಂದ್ಕೊಂಡ್ರೆ ನನ್ನ ಹತ್ರ ಫಾಕ್ಸ್ ಟೈಲ್ ಬಂದುಬಿಟ್ಟು ಹೆವಿ ಚಿಕ್ಕದಾಗೇ ಇದ್ದಿದ್ದು ಎಲ್ಲ ದೊಡ್ಡ ದೊಡ್ಡ ಸೈಜಿಗೆ ಬೆಳೆದು ಬಿಟ್ಟೈತೆ ಅದನ್ನು ನೀರಲ್ಲಿ. ನೋಡಿದ್ರೆ ಗೊತ್ತಾಗುತ್ತೆ. ಸೊ ಫಾಕ್ಸ್ ಟೈಲ್ ಆ್ಯಡ್ ಮಾಡೋಣ ಫಸ್ಟು. ಸೊ ಪ್ಲ್ಯಾಂಟ್ ಆ್ಯಡ್ ಮಾಡಿಬಿಟ್ಟು ನೆಕ್ಸ್ಟು ನಾವು ಫಿಶಸ್ ಎಲ್ಲ ಆ್ಯಡ್ ಮಾಡ್ಬೋದು, ಈಸಿ ಆಗುತ್ತೆ ಅವಾಗ. ಆ್ಯಂಡ್ ಇದರಲ್ಲಿ ಏನು ಅಷ್ಟೊಂದೇನು ಗಿಡ ಇಲ್ಲ, ಇದು ಬಂದುಬಿಟ್ಟು ಬರೀ ಕಡ್ಡಿಗಳು. ಯಾಕೆ ಇದನ್ನು ಮಾತ್ರ ಆ್ಯಡ್ ಮಾಡಿದ್ದೀನಿ ಅಂದರೆ ಇದರಲ್ಲಿ ಒಂಥರ ಬೇರಿದೆ ನೋಡಿ ಇಲ್ಲಿ. ಆ ಬೇರಿಂದ ಬೆಳ್ಕೊಂಡು ಇಲ್ಲಿ ಎಲೆಗಳೆಲ್ಲ ಬರುತ್ತೆ. ಸೊ ಬರೋ ತನಕ ವೆಯ್ಟ್ ಮಾಡಬೇಕು. ಓಕೆ, ಇವಾಗ ಒಂದೊಂದೇ ಫಿಶ್ನ ಆ್ಯಡ್ ಮಾಡ್ಕೊಳೋಣ. ಸೊ ನೋಡಿ, ಇದು ಬಂದುಬಿಟ್ಟು ಬಲೂನ್ ಮೊಳಿನ ನೀವು ನೋಡಿರ್ತೀರ. ಇದೇ ಬಲೂನ್ ಮೊಳಿ. ಸೊ ಸಖತ್ ಆ್ಯಕ್ಟಿವ್ ಆಗಿದೆ. ಇದು ಬಂದುಬಿಟ್ಟು ಮೇಲ್, ಅದು ಫೀಮೇಲ್ ಇದು. ಸೊ ಎಷ್ಟೊತ್ತು ಬೇಕಂದರೆ ನಾವು ಕೈಯಲ್ಲಿ ಹಿಡ್ಕೊಬೋದು, ಅಷ್ಟೊಂದು ಸ್ಟ್ರೆಂತಿಯಾಗಿರುತ್ತೆ ಈ ಒಂದು ಫಿಶ್ಶು. ಅದೇ ಥರ ಹಾರ್ಡಿ ಫಿಶ್ ಅಂದರೆ ಫಸ್ಟು ಬಲೂನ್ ಮೊಳಿ ಅಂತಲೇ ಹೇಳ್ತಾರೆ. ಓಕೆ, ಸೊ ಅಷ್ಟೊಂದು ಈಸಿಯಾಗಿ ಸಿಕ್ಕಲ್ಲ ನಮ್ಮ ಕೈಗಳಿಗೆ. ಓಕೆ, ಇದೂ ಬಲೂನ್ ಮೊಳಿನೇ. ಸೊ ಇದು ತುಂಬ ಚಿಕ್ಕದು. ಅದಕ್ಕಿಂತ ಚಿಕ್ಕದು ಮರಿಯಲ್ಲಿ ಬಂದಿತ್ತು ನಮ್ಮ ಹತ್ರ. ಮರಿ ಫಿಶ್ನೂ ಇದೆ ಬಲೂನಲ್ಲಿ. ಇದು ಫೀಮೇಲು ಬಲೂನು. ಸೊ ಈ ಒಂದು ಬ್ಲ್ಯಾಕ್ ಮೋಲಿಯಿಂದ ನನಗೆ ಮರಿಗಳು ಸಿಕ್ಕಿದೆ. ತೋರಿಸ್ತೀನಿ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ ಆ ಒಂದು ಮರಿನ ನೀವು ನೋಡ್ತೀರಾ. ಇದು ಬಂದುಬಿಟ್ಟು ಮೇಯ್ಲು. ಇದು ನನ್ನ ಹತ್ರ ಇರೋದ್ರಲ್ಲೇ ಒಂದು ದೊಡ್ಡ ಮೇಲ್ ಅಂದರೆ ಇದೊಂದೇ. ಎಷ್ಟು ಆಟ ಆಡಿಸುತ್ತೆ ನೋಡಿ. ಇದು ಬಂದುಬಿಟ್ಟು ಫಿಮೇಲ್, ನೀವು ನೋಡಿರ್ತೀರ. ಇದ್ರದ್ದು ಮರಿ ಇವಾಗ ನಾನು ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ ತೋರಿಸ್ತೀನಿ. ಅದು ನಿಮಗೆ ಸರ್ಪ್ರೈಸ್ ಆಗಿರುತ್ತೆ ಎಷ್ಟು ಮರಿಗಳು ಹಾಕಿದೆ ಅಂತ. ಆ್ಯಂಡ್ ಅದು ಹೆಂಗೆ ಮರಿ ಹಾಕ್ತು ಅಂತ ನಾನು ತೋರಿಸ್ತೀನಿ. ಓಕೆನಾ, ಮರಿ ಹಾಕಿರೋದು ತೋರ್ಸೋಕ್ಕಾಗಲ್ಲ, ಮರಿ ಹಾಕಿರೋದನ್ನ ನಾನು ತೋರಿಸ್ತೀನಿ. ಎಷ್ಟು ಆ್ಯಕ್ಟಿವ್ ಆಗಿದೆ ನೋಡಿ ಫಿಶ್ಶು, ಸಖತ್ ಆ್ಯಕ್ಟಿವ್ ಆಗಿದೆ ಫಿಶ್. ಜಂಪ್ ಮಾಡುತ್ತಲ್ಲ, ಆ ಜಂಪಿಂಗ್ ಪೊಸಿಷನಲ್ಲಿ ಆರಾಮಾಗಿ ಕ್ಯಾಚ್ ಮಾಡಿಬಿಡ್ಬೋದು. ಸೊ ಹೆಂಗಿದೆ ನೋಡಿ, ಸುಮ್ಮನೆ ಆರಾಮಾಗಿ ಸ್ಟೈಲಿಶ್ ಆಗಿರೋ ಒಂದು ಫಿಶ್ ಅಂದರೆ ನಮ್ಮ ಅಮೋಲಿ ಫಿಶ್ಶು. ಓಕೆ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ನಾವು ವಾಟ್ರೆಲ್ಲ ಆ್ಯಡ್ ಮಾಡಿ ಫಿಶಸ್ ಎಲ್ಲ ಬಿಟ್ಟಾಯಿತು. ಎಷ್ಟು ಫಿಶ್ ಇದೆ ಅಂದರೆ 1 3 1 4 5 6 ಫಿಶ್ ಇದೆ ಇದರಲ್ಲಿ ಕಂಪ್ಲೀಟಾಗಿ. ಆ್ಯಂಡ್ ಫಾಕ್ಸ್ ಸ್ಟೈಲ್ ಯಾವುದೂ ಜಾಸ್ತಿ ಆ್ಯಡ್ ಮಾಡಿಲ್ಲ, ಯಾಕಂದರೆ ಫಿಶಿಗೆ ಡಿಸ್ಟರ್ಬ್ ಆಗುತ್ತಂತ. ಫುಡ್ ಬಂದುಬಿಟ್ಟು ಮಾರ್ನಿಂಗೇ ಕೊಟ್ಟಿದ್ದೀನಿ. ಸೊ ಇವಾಗ ಫುಡ್ ಏನೂ ಹಾಕೋದಿಲ್ಲ. ಕಂಪ್ಲೀಟಾಗಿ ನೈಟ್ ಟೈಮಲ್ಲಿ ಹೆಂಗಿರುತ್ತೆ ಅಂದರೆ ಇಲ್ಲಿ ಒಂದು ಹಲ್ಗೆ ಥರ ಇದೆ. ಸೊ ಇದನ್ನು ಕಂಪ್ಲೀಟಾಗಿ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ಬಿಸಿಲು ಕೂಡ ನಾರ್ಮಲಾಗಿ ಅಷ್ಟೊಂದು ಬೀಳಲ್ಲ, ಯಾಕಂದರೆ ಇಲ್ಲೊಂದು ಅಡ್ಡ ಇದೆ ಸಜಾ ಥರ. ಸೊ ಅದಕ್ಕೋಸ್ಕರ ಬಿಸಿಲೇನು ಅಷ್ಟೊಂದೇನು ಬಿಡಲ್ಲ. ಓಕೆ ಫ್ರೆಂಡ್ಸ್, ಇವಾಗ ಕಂಪ್ಲೀಟಾಗಿ ಫ್ರಿಜ್ ಬಾಕ್ಸ್ ಸೆಟಪ್ ಏನಿದೆ ಫಿಶಸ್ ಎಲ್ಲ ನೋಡೋಣ ಇವಾಗ ಕಂಪ್ಲೀಟಾಗಿ. ಸೊ ಇವಾಗ ಕಂಪ್ಲೀಟಾಗಿ ಕ್ಲೀನ್ ಮಾಡೋ ಪ್ರೊಸೀಜರೆಲ್ಲ ನಿಮ್ಗೆ ಅರ್ಥ ಆಗಿರುತ್ತೆ. ಯಾವ ಥರ ವಾಟ್ರು ಆ್ಯಡ್ ಮಾಡಬೇಕು, ರೀಪ್ಲೇಸ್ ಮಾಡಬೇಕು ಅಂತ ಎಲ್ಲ ನಿಮಗೆ ಕಂಪ್ಲೀಟಾಗಿ ಈ ಒಂದು ವೀಡಿಯೋದಲ್ಲಿ ನೋಡಿರ್ತೀರಾ, ಈ ಒಂದು ಕ್ಲೀನಿಂಗ್ ವೀಡಿಯೋದಲ್ಲಿ. ಓಕೆ ಫ್ರೆಂಡ್ಸ್, ಇವಾಗ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಫ್ರಿಜ್ ಬಾಕ್ಸ್ ಸೆಟಪ್ನ ಓಪನ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಟಾರ್ಪಲ್ ಹಾಕಿ ಫುಲ್ ಕ್ಲೋಸ್ ಮಾಡಿಬಿಡ್ತೀನಿ, ಯಾಕಂದರೆ ತುಂಬ ಬಿಸಿಲಿರುತ್ತೆ ಹೊರಗಡೆ, ಫಿಶ್ಗೇನು ಡ್ಯಾಮೇಜ್ ಆಗಬಾರ್ದು ಅಂದ್ಬಿಟ್ಟು ಟಾರ್ಪಲಲ್ಲಿ ಕ್ಲೋಸ್ ಮಾಡಿಬಿಡ್ತೀನಿ. ಸೊ ದಿನಾಗಲೂ ಈ ಥರ ಓಪನ್ ಮಾಡಿ ಕ್ಲೋಸ್ ಮಾಡೋದೇ ಕೆಲಸ ಆಗಿರುತ್ತೆ. ಸೊ ಡೈಲಿ ಇದನ್ನು ಹಂಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ಸೊ ನೀವೇ ನೋಡಿ ಯಾವ ಥರ ಸೆಟಪ್ಪು, ಯಾವ ಥರ ವಾಟ್ರ್ ಕಲರ್ ಚೇಂಜ್ ಆಗಿದೆ, ಜೊತೆಗೆ ಹೆಂಗಿದೆ ಅಂತ. ರೀಸೆಂಟಾಗೆ ನಾನು ಕ್ಲೀನ್ ಮಾಡಿದೆ, ಅದಕ್ಕೆ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಸೊ ಇವಾಗ ನೀವು ನೋಡ್ಬೋದು, ನನಗಂತೂ ಕ್ಯಾಮ್ರಲ್ಲಿ ಏನು ಕಾಣ್ತಾನೇ ಇಲ್ಲ, ಬಿಸಿಲಿದೆ. ಸೊ ಅದಕ್ಕೋಸ್ಕರ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಒಂದೇ ಒಂದು ನಿಮಿಷ ಇರಿ, ಝೂಮಿಂಗ್ ಮಾಡ್ಕೊತೀನಿ. ಸೊ ಅವಾಗ ಕಾಣಿಸುತ್ತೆ ನಿಮಗೆ. ಫಿಶ್ ಬಂದುಬಿಟ್ಟು ಆ್ಯಕ್ಟಿವ್ ಆಗಿ ಆ ಮೂಲೆಯಲ್ಲಿದೆ ನೋಡಿ.
ಅರೌಂಡ್ ಒಂದು 20 ಫಿಶಸ್ ಮರಿ ಇದೆ ಇವಾಗ ಇದರಲ್ಲಿ ಬಾಕ್ಸಲ್ಲಿ. ಸೊ ನಿಮ್ಗೆ ಕಾಣ್ಬೋದು ಲಾಸ್ಟ್ ಎಂಡಿಂಗಲ್ಲಿ 2 ಫಿಶ್ ಕಾಣ್ತಿದೆ ನೋಡಿ, ಅದು ಬಂದುಬಿಟ್ಟು ಬ್ಲ್ಯಾಕ್ ಮೋಲಿ. ಇವಾಗ ತೋರಿಸಿರ್ತೀನಿ ನಿಮಗೆ ಸೆಟಪ್ ಕ್ಲೀನ್ ಮಾಡುವಾಗ. ಸೊ ಆ ಸೆಟಪ್ಪಲ್ಲಿ ಇದ್ದಿದ್ದಂಥ ಒಂದು ಫಿಶ್ಶು ಕಂಪ್ಲೀಟಾಗಿ ಮರಿ ಹಾಕಿದೆ. ಇವಾಗ ಒಂದು 20 ಫಿಶ್ ಮೇಲೆ ಮರಿ ಹಾಕಿದೆ. ಸೊ ಎಲ್ಲ ಲಾಸ್ಟಿಗೆ ಹೋಗಿ ಸೇರ್ಕೊಂಡಿದೆ. ನಿಮ್ಗೆ ಅಷ್ಟೊಂದು ಈಸಿಯಾಗಿ ಕಾಣಿಸಲ್ಲ. ಸೊ ಯಾರಿಗೆಲ್ಲ ಕಾಣಿಸಿತ್ತು ಅಂತ ಅದು ಕಮೆಂಟಲ್ಲಿ ತಿಳಿಸ್ಬೋದು. ಸೊ ಟ್ರೈಪ್ಯಾಡ್ನ ಫುಲ್ ಒಳಗಡೆ ಬಿಟ್ಬಿಟ್ಟು ವೀಡಿಯೋ ಮಾಡ್ತಿರೋದು ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ. ಓಕೆ, ಸೊ ಇನ್ನು ನಿಮ್ಗೆ ಕಾಣಿಸುತ್ತೆ ಕ್ಲೀನಾಗಿ, ನೀವು ಡೀಟೇಲಾಗಿ ನೋಡಿದ್ರೆ ಕಾಣಿಸುತ್ತೆ ಖಂಡಿತವಾಗ್ಲು. ಸೊ ಎಷ್ಟು ಜನ ಕಾಣಿಸ್ತು ಅಂತ ಗೊತ್ತಿಲ್ಲ. ಓಕೆ ಫ್ರೆಂಡ್ಸ್, ಇಷ್ಟೊತ್ತು ನೀವು ನೋಡ್ಕೊಂಡು ಬಂದಿರ್ತೀರಾ. ಸೊ ಯಾವ ಥರ ಕಲೆಕ್ಷನ್ ಇತ್ತು ಫಿಶ್ದು, ಜೊತೆಗೆ ಯಾವ ಥರ ಫಿಶ್ಶು ಆ್ಯಕ್ಟಿವ್ ಆಗಿತ್ತು, ಟಪ್ ಸೆಟಪ್ ಕ್ಲೀನಿಂಗ್ ಯಾವ ಥರ ಮಾಡಿದೆ ಅಂತ ಕೂಡ ನೀವು ನೋಡ್ಕೊಂಡು ಬಂದಿರ್ತೀರಾ. ಜೊತೆಗೆ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಗೊತ್ತಾಗಿರಲ್ಲ ಎಷ್ಟು ಫಿಶ್ ಇದೆ ಅಂತ. ಯಾಕಂದರೆ ಕಂಪ್ಲೀಟಾಗಿ ಫುಲ್ಲು ಅದು ಸೇಫ್ ಮಾಡೋಕ್ಕೋಸ್ಕರ ಎಲ್ಲ ಕಂಪ್ಲೀಟಾಗಿ ಮುಚ್ಚಿದ್ದೀನಿ. ಆ್ಯಂಡ್ ಜೊತೆಗೆ ಟಪ್ ಸೆಟಪ್ಪಲ್ಲಿ ಎಲ್ಲ ದೊಡ್ಡ ಫಿಶಸ್ ಯಾಕೆ ಬಿಟ್ಟಿದ್ದೀನಿ ಅಂದರೆ, ಖಂಡಿತವಾಗ್ಲೂ ಮರಿ ಹಾಕಿದ್ದಾಗ ತಾಯಿ ಮೀನೇ ಒಂದು 10-15 ತಿಂದೇ ಬಿಟ್ಟಿರುತ್ತೆ. ಯಾಕಂದರೆ ಅಷ್ಟೊಂದು ಹೊಟ್ಟೆ ಎಸ್ಕೊಂಡಿರುತ್ತೆ ಒಂದು ಹೆಣ್ಣು ಮೀನು, ಅದು ಮೋಲಿ. ಅದಕ್ಕೋಸ್ಕರ ನಾನು ಎಲ್ಲ ಫಿಶ್ ನಾನು ಸಪ್ರೇಟ್ ಮಾಡಬೇಕು ಅಂದ್ಬಿಟ್ಟು ಎಲ್ಲ ಕಂಪ್ಲೀಟಾಗಿ ಎತ್ತಿ ಸಪ್ರೇಟ್ ಮಾಡಿಬಿಟ್ಟು, ಜೊತೆಗೆ ಅದರಲ್ಲಿ ಒಂದು 20-25 ಮೀನುಗಳಿದೆ, ಮರಿ ಮೀನುಗಳು, ಅದೆಲ್ಲ ಸಪ್ರೇಟ್ ಮಾಡಿ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲೇ ಕಂಪ್ಲೀಟಾಗಿ ಬಿಟ್ಬಿಟ್ಟಿದ್ದೀನಿ. ಸೊ ಡೈಲಿ ಏನಂದರೆ ಅದಕ್ಕೆ ಒಂದು ಲೆವೆಲ್ಗೆ ಫುಡ್ ಏನು ಇವತ್ತು ಏನು ಕೊಡೋ ಥರ ಏನಿಲ್ಲ. ಒಂದು ಲೆವೆಲ್ಗೆ ಬೆಳೆದಾದ್ಮೇಲೆ ಕೊಡ್ಬೋದು. ಯಾಕಂದರೆ ತಾಯಿ ಹತ್ರದಿಂದನೇ ಒಂದು ಫುಡ್ ಎಗ್ ವ್ಯಾಕ್ ಅಂತಾರಲ್ಲ, ಆ ಒಂದು ಎಗ್ ವ್ಯಾಕು ಖಂಡಿತವಾಗ್ಲೂ ಹೊಟ್ಟೆಯಲ್ಲಿ ಸ್ಟೇ ಆಗಿರುತ್ತೆ. ಅದು ಒಂಚೂರು 1 ಇಂಚು ಅಷ್ಟೊಂದು ಬೆಳೆಯೋಷ್ಟರಲ್ಲಿ ಆ ಫುಡ್ಡೇ ಸಾಕಾಗ್ತಿರುತ್ತೆ. ಜೊತೆಗೆ ಯಾವುದೋ ಫುಡ್ಡೇ ತಿನ್ನಲ್ಲ. ಜೊತೆಗೆ ಆಲ್ಗೆ ಕೂಡ ಫಾರ್ಮ್ ಆಗಿದೆ ನಮ್ಮ ಟಬ್ ಸೆಟಪ್ಪಲ್ಲಿ, ಅಂದರೆ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲಿ. ಸೊ ಆಲ್ಗೆನ ತಿನ್ಕೊಂಡು ಅದು ಬೆಳೆಯುವಂಥ ಮೀನು. ಸೊ ಅದಕ್ಕೋಸ್ಕರ ಏನೋ ಒಂದು ಫುಡ್ ಏನು ಸಜೆಷನ್ ಮಾಡ್ತಾ ಇಲ್ಲ ಮರಿಗೆ. ಆ ಫುಡ್ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ತಿಳಿಸ್ತೀನಿ, ಯಾವ ಥರ ಅದಕ್ಕೆ ಮರಿಗಳಿಗೆ ತಿಳಿಸ್ತಿದ್ದೀನಿ ಫುಡ್ಡು ಅಂತ. ಜೊತೆಗೆ ಇವಾಗ ಕಂಪ್ಲೀಟಾಗಿ ಸೆಕ್ಯೂರ್ ಮಾಡೋಕ್ಕೆ ನಾನು ಟಬ್ ಸೆಟಪ್ಪಲ್ಲಿ ಬಿಟ್ಬಿಟ್ಟಿದ್ದೀನಿ ಎಲ್ಲ ಫಿಶ್. ನಾನು ಅರೌಂಡ್ ಒಂದು 6 ಫಿಶ್ ಏನೋ ಇದೆ. ಅದರಲ್ಲಿ ಬ್ಲ್ಯಾಕ್ ಮೋಲಿ ನೋಡಿರ್ತೀರಾ, ಖಂಡಿತವಾಗ್ಲೂ ಅದು ಯಾವ ಥರ ಬ್ರೀಡ್ ಆಯಿತು ಅಂದರೆ, ಒಂದು 5 ವಾರ 6 ವಾರ ಎರಡೇ ಒಂದು ಮೇಲು ಮತ್ತು ಫೀಮೇಲ್ ನೋಡಿರ್ತೀರ ದೊಡ್ಡ ಸೈಜ್ದು. ಈ 2 ಫಿಶ್ನ ನಾನು ಒಂದೇ ಒಂದು ಟಬ್ ಸೆಟಪ್ಪಲ್ಲಿ ಬಿಟ್ಟಾಗ ಅದೆರಡು ಮೇಂಟೈನ್ ಪ್ರಾಸೆಸ್ ಎಲ್ಲ ಮುಗಿಸ್ಬಿಟ್ಟಿದೆ. ಹೆಂಗಿದ್ರೂ ಮರಿ ಬೆಳೆಯೋಕ್ಕೆ ಒಂದು ಐ ಥಿಂಕ್ ಹೊಟ್ಟೆ ಒಳಗಡೆ ಮರಿ ಹುಟ್ಟಿ ಅದು ಬೆಳ್ಕೊಳಕ್ಕೆ ಹೊಟ್ಟೆ ಒಳಗಡೆಗೆ ಟೈಮ್ ತೊಗೊಳುತ್ತೆ. ನನಗೊಂದು 6 ವೀಕ್ಸ್ 7 ವೀಕ್ಸ್ ತನಕ ತಗೊಂತು. ಅಷ್ಟೊತ್ತು ತನಕ ಅದೇ ಟಬ್ ಸೆಟಪ್ಪಲ್ಲೇ ಬಿಟ್ಟಿದ್ದೆ. ಆಮೇಲೆ ನನಗೆ ಡೌಟ್ ಬಂತು, ಇದು ಕನ್ಫರ್ಮ್ ಆಗಿದ್ರಲ್ಲಿ ಮರಿ ಇಲ್ಲ, ಮೋಸ್ಟ್ಲಿ ಏನೋ ಹೊಟ್ಟೆ ದಪ್ಪ ಇದೆ. ಸೊ ಅದಕ್ಕೋಸ್ಕರ ಮರಿ ಹಾಕತ್ತಂತ ನಾವೆಲ್ಲ ಅನ್ಕೊಬಾರ್ದು. ಇವಾಗ ಮನುಷ್ಯರಿಗೂ ಹೊಟ್ಟೆ ದಪ್ಪ ಇರುತ್ತೆ. ಸೊ ಜೆಂಟ್ಸ್ಗೆ ಲೇಡೀಸ್ಗೆ ಇಬ್ರಿಗೂ ದಪ್ಪ ಇರುತ್ತೆ. ಸೊ ಅದಕ್ಕೋಸ್ಕರ ಪ್ರೆಗ್ನೆಂಟ್ ಇದ್ದಾರೆ ಅಂತ ಅನ್ಕೊಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ತಾನೆ. ಸೊ ಆ ಒಂದು ಐಡಿಯಾ ಕ್ಯಾಲ್ಕುಲೇಷನಲ್ಲಿ ನಾನು ಎತ್ತಿ ತಿರ್ಗಾ ಫ್ರಿಜ್ ಬಾಕ್ಸ್ ಸೆಟಪ್ಪಲ್ಲೇ 2 ಮೀನನ್ನು ಬಿಟ್ಬಿಟ್ಟೆ. ಬಿಟ್ಟು ಒಂದು 3 ದಿನ ಆಗಿರುತ್ತೆ. 4ನೇ ದಿನದಲ್ಲಿ ಮರಿ ಹಾಕಿತ್ತು. ನಾನು ನೋಡ್ಕೊಂಡಿಲ್ಲ ಎಷ್ಟು ಮರಿ ಹಾಕಿತ್ತು ಅಂತ. ಕಂಪ್ಲೀಟಾಗೆ ನಮ್ಮ ಫ್ರಿಜ್ ಬಾಕ್ಸ್ ಸೆಟಪ್ನ ನಾವು ಓಪನ್ ಮಾಡೇ ನೋಡಿಲ್ಲ. ಯಾಕಂದರೆ ಬೆಳಗ್ಗೆ ಫುಡ್ ಹಾಕಿದ್ದು, ತಿರ್ಗಾ 2 ಟೈಮ್ ಫುಡ್ ಹಾಕ್ತೀನಿ ನಾನು, ಬೆಳಗ್ಗೆ 1 ಟೈಮ್, ನೈಟ್ 1 ಟೈಮು. ಸೊ ನೈಟ್ ಓಪನ್ ಮಾಡಿ ನೋಡ್ತಿದ್ದೀನಿ, ಕಾಣಿಸ್ತಾ ಇಲ್ಲ ಯಾವುದೋ ಮೀನು. 3ನೇ ದಿನಕ್ಕೆ 4ನೇ ದಿನಕ್ಕೆ ಬೆಳಗ್ಗೆ ಎದ್ದು ಕಂಪ್ಲೀಟಾಗಿ ಬೆಳಗ್ಗೆ ಬಂದಿರುತ್ತೆ, ಕ್ಲೀನಾಗಿ ಕಾಣಿಸ್ತಾ ಇದೆ. ಎಷ್ಟು ಮರಿಗಳು ಸಿಕ್ತು ಅಂದರೆ ಒಂದು 20 ಮೀನು ಕಣ್ಣು ಕಾಣಿಸ್ದಂಗೆ ಎಣಿಸ್ದೆ. ಅದಕ್ಕೆ ಎಕ್ಸ್ಟ್ರಾ ಮೀನುಗಳು ಇದೆ ಅನ್ಸುತ್ತೆ, ಮೋಸ್ಟ್ಲಿ ಗೊತ್ತಿಲ್ಲ. ಅದು ಫುಲ್ಲಾಗೆ ಅದು ಒಂದು ಸೈಜ್ ಬೆಳೆದಿದ ತಕ್ಷಣ ಕಂಡುಹಿಡಿಬೋದು ಎಷ್ಟು ಬೆಳೆದಿದೆ ಅಂತ. ನೋಡೋಣ, ಅದು ನೆಕ್ಸ್ಟ್ ಅಪ್ಡೇಟಲ್ಲಿ ಕೊಡ್ತೀನಿ. ಇದು ಕಂಪ್ಲೀಟಾಗಿ ನಾನು ಒಂದು ಚಿಕ್ಕ ವಿಡಿಯೋ ಆಗಿ ಒಂದು ಕಾನ್ಸೆಪ್ಟ್ನ ನಾನು ಮಾಡೋಣ ಅಂತ ಮಾಡಿದ್ದೀನಿ. ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಕೂಡ ಮಾಡ್ಕೊಳ್ಳಿ, ಯಾವುದೋ ಒಂದು ಮಾಡಿ. ಸೊ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಲಿರೋ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಆಲ್ ಅಂತ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅಪ್ಡೇಟ್ ಬರುತ್ತೆ. ಸೊ ಇದು ತುಂಬ ದಿನ ಗ್ಯಾಪ್ ಕೊಟ್ಬಿಟ್ಟು ಈ ಒಂದು ವೀಡಿಯೋನ ರೆಕಾರ್ಡ್ ಮಾಡ್ತಿರೋದು. ಯಾವ ಥರ ಒಂದು ಸ್ಟೇಜಲ್ಲಿ ನಾನು ಈ ಒಂದು ವೀಡಿಯೋನ ನಿಮ್ಮ ಹತ್ರ ಪ್ರೆಸೆಂಟ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಖಂಡಿತವಾಗ್ಲೂ ಇಷ್ಟ ಆಗಿದ್ರೆ ಲೈಕ್ ಮಾಡ್ಕೊಳ್ಳಿ. ಸೊ ಜೊತೆಗೆ ತುಂಬ ಟಿಪ್ಸು ಮತ್ತು ತುಂಬ ವೀಡಿಯೋಸ್ ಬಗ್ಗೆ ನಾನು ಅಪ್ಡೇಟ್ ಕೊಡ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಒಂದು ಶಾರ್ಟ್ಸ್ ಹಾಕಿದ್ದೆ. ಆ ಶಾರ್ಟ್ಸಲ್ಲಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ, ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಿದ್ದೀನಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೆಲ್ಲ ಮರೀದಿರ ಈ ವಿಡಿಯೋನ ನೋಡಿ ಒಂದು ಐಡಿಯಾನ ಗೈನ್ ಮಾಡಿರೋದ್ರೆ ಖಂಡಿತವಾಗ್ಲೂ ಅದು ಕಮೆಂಟಲ್ಲಿ ತಿಳಿಸ್ಬೋದು. ಸೊ ನಿಮ್ಮ ಮನೇಲಿ ಯಾವುದೇ ಮೋಲಿ ಫಿಶ್ ಅಂತಾನೆ ಇಲ್ಲ, ಯಾವುದೇ ಒಂದು ಫಿಶ್ ನೀವು ತೊಗೊಂಬಂದ್ರೂ ಅದು ಬ್ರೀಡಿಂಗ್ ಸೆಟಪ್ ಮಾಡಬೇಕು. ಸೊ ಬ್ರೀಡಿಂಗ್ ಸೆಟಪ್ ಮಾಡೋದು ಹೆಂಗೆ ಅಂತ ಆಲ್ರೆಡಿ ವೀಡಿಯೋಸ್ ಕೂಡ ಹಾಕಿದ್ದೀನಿ. ಸೊ ಸದ್ಯಕ್ಕೆ ಆ ವೀಡಿಯೋಸ್ಗಳೆಲ್ಲ ನೋಡಿ ಎಂಜಾಯ್ ಮಾಡಿ. ಸೊ ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಓಕೆ ಗುರು, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ. ಸೊ ಬಾಯ್.